ಸಿಂಶಾ ನಾಲಾ ಹಿತರಕ್ಷಣಾ ಸಮಿತಿಯ ಅಡಿಯಲ್ಲಿ ಸಿಂಶಾ ಭಾಗದ ಅಚ್ಚುಕಟ್ಟುದಾರರ ಒಂದು ಹೋರಾಟ ನಡೆದಿದೆ. ಕಳೆದ 40-50 ವರ್ಷಗಳಿಂದ ನಿರಂತರವಾಗಿ ಸಿಂಶಾ ಅಚ್ಚುಕಟ್ಟುದಾರರಿಗೆ ಬೇಸಿಗೆ ಬೆಳೆಯೂ ಕೂಡ ಅತ್ಯಂತ ಸಮರ್ಪಕವಾಗಿ ಪೂರೈಕೆ ಆಗ್ತಾಯಿತ್ತು. ಆ ಭಾಗದಲ್ಲಿ ಜನ ಕಬ್ಬನ್ನು ಬೆಳೆದು ಸಕ್ಕರೆ ಕಾರ್ಖಾನೆಗೆ, ಕೊಪ್ಪ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡ್ತಾಯಿದ್ರು. ಈ ಬಾರಿ ಮತ್ತು ಕಳೆದ ವರ್ಷದಿಂದ ಬೇಸಿಗೆ ಬೆಳೆಯ ನೀರಿನ ತೀವ್ರ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಬೆಳೆಗಳು ಒಣಗ್ತಾ ಇದೆ. ಭಾಳ ಜನ ಬೇಸಿಗೆ ಬೆಳೆಯನ್ನು ಒಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಘೋರ ಅನ್ಯಾಯ. ಹಾಗಾಗಿ ಇವತ್ತು ಬೋಳಾರೆ ಕೆರೆಯಿಂದ ಸಿಂಶಾ ನಾಲೆಗೆ ನೀರನ್ನು ಡಂಪ್ ಮಾಡುವಂಥ ವ್ಯವಸ್ಥೆಯನ್ನು ನೀರಾವರಿ ಇಲಾಖೆ ಕೈಗೊಳ್ಳಬೇಕು. ಅಗತ್ಯ ಬಿದ್ದರೆ ಮಾರ್ಕೋನಹಳ್ಳಿ ಡ್ಯಾಮ್ನಿಂದ ಆ ಬೋಳಾರೆ ಕೆರೆಗೆ ನೀರನ್ನು ಪೂರೈಸ್ತಕ್ಕಂಥ ಏರ್ಪಾಡು ಹಳೆ ಹಿಂದಿನ ಯೋಜನೆಯನ್ನು ಜಾರಿ ಕೊಡುವಂಥ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಬೋಳಾರೆ ಕೆರೆಗೆ ಸೇರಿದಂತೆ 700 ಎಕರೆ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ. ಆ ಅಕ್ರಮಾತಿ ಜನರನ್ನು ಒಕ್ಕಲೆಬ್ಬಿಸಿ ಕೆರೆ ಭೂಮಿಯನ್ನು ಅವರಿಂದ ವಸೂಲಿ ಮಾಡಿ ಕೆರೆಗೆ ಜಿಲ್ಲಾಧಿಕಾರಿಗಳು ಕೊಡಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇವೆ. ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಈ ಕೂಡಲೇ ನಾಲೆಗಳಿಗೆ ಭೇಟಿಯನ್ನು ಕೊಟ್ಟು ಎಲ್ಲ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆಗೆ ಬಂದು ನಮಗೆ ಸಮರ್ಪಕ ನೀರನ್ನು ಪೂರೈಕೆ ಮಾಡುವಂಥ ದಿಸೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸ್ತಾ ಇವತ್ತು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧೀಕ್ಷಕ ಅಭಿಯಂತರು ನೀರಾವರಿ ಇಲಾಖೆಗೆ ಸಲ್ಲಿಸ್ತಾ ಇದ್ದೇವೆ.